ಇನ್ನು ಈ ಸಾಲು ಸಾಲು ಆರೋಪಗಳ ಜೊತೆಗೆ ಬಜೆಟ್ ಮೇಲಿನ ಚರ್ಚೆಯೂ ಕೂಡ ಶುರುವಾಯಿತು. ಈ ಬಜೆಟ್ ಮೇಲಿನ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಸೇಮ್ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಉದ್ಯಮಿಗಳ ವಿರುದ್ಧ ಟ್ಯಾಕ್ಸ್ ಚಕ್ರವ್ಯೂಹವನ್ನ ಇವರೆಲ್ಲರೂ ಸೇರಿ ಹೆಣೆದಿದ್ದಾರೆ. ಅಷ್ಟೇ ಅಲ್ಲ, ಯುವಕರ ವಿರುದ್ಧ ಅಗ್ನಿವೀರ್ ಚಕ್ರವ್ಯೂಹವನ್ನ ಇವರು ರಚಿಸಿರೋದು. ಈ ಬಜೆಟ್ನಲ್ಲಿ ಅಗ್ನಿವೀರರಿಗೆ ಅನುದಾನವೇ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ದೇಶದಲ್ಲಿ ರೈತರು ಭಯದಲ್ಲೇ ಬದುಕುವಂತಾಗಿದೆ. ಇದರಿಂದಾಗಿ ರೈತರಿಗೆ ನನ್ನನ್ನು ಭೇಟಿಯಾಗೋದಕ್ಕೂ ಬಿಡ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ನೀಟ್ ವಿಚಾರವಾಗಿಯೂ ಕೂಡ ಪ್ರಧಾನಿ ಮೋದಿ ಅವರು ಬಾಯೇ ಬಿಟ್ಟಿಲ್ಲ ಅಂತ ಆರೋಪ ಮಾಡಿದ್ರು. युवाओं का एग्जाम पेपर लीक है. जहां भी हम जाते हैं, आपने बेरोजगारी का चक्रव्यूह बना दिया इनके लिए, और जहां भी हम जाते हैं वो कहते हैं देखिए बेरोजगारी है मगर पेपर लीक भी होता है. तो आपने एक साइड पेपर लीक चक्रव्यूह, दूसरी साइड बेरोजगारी चक्रव्यूह. पेपर लीक मैं आपको बताता हूं 10 साल में 70 बार हुआ है. अगर आप जानना चाहते हैं 10 साल में 70 बार हुआ है. तो सर तो पेपर लीक के बारे में फाइनेंस मिनिस्टर ने बजट में एक शब्द नहीं कहा है. युवाओं के लिए पेपर लीक सबसे जरूरी मुद्दा है. उन्होंने एक शब्द नहीं कहा है पेपर लीक के बारे में. एक बार उन्होंने पेपर लीक नहीं कहा, और उल्टा जो एजुकेशन बजट में पैसा देना चाहिए था वो आपने 20 साल में सबसे कम पैसा दिया है. 2.5% ऑफ बजट इज गॉन टू एजुकेशन. तो मेरा कहना है जहां भी आपको मौका मिलता है आप चक्रव्यूह बना देते हो. एक चांस मिलता है आप चक्रव्यूह बना देते हो. हम चक्रव्यूह तोड़ने का काम करते हैं. हमारे बजट में किसान का कर्जा माफ हुआ, चक्रव्यूह तोड़ा. मनरेगा हुआ, चक्रव्यूह तोड़ा. तो हम चक्रव्यूह तोड़ने का काम करते हैं, आप चक्रव्यूह बनाने का काम करते हो. आप चाहते हो कि हिंदुस्तान छोटे खांचों में रहे और हिंदुस्तान के गरीब लोग सपना ना देख पाए. सिर्फ अदानी और अंबानी. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕ್ರಮ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ವಿಕ್ರಮ್, ಇವತ್ತು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಗರ್ಜಿಸಿದ್ರು. ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ರು, ಏನೇನು ಆರೋಪ ಮಾಡಿದ್ರು ಪ್ರಮುಖವಾಗಿ? ವಿಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಅಪರದ ಭಾಷಣ ಇನ್ನೂ ಕೂಡ ಮುಂದುವರಿತಾ ಇರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಬದುಕೋಕೆ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಇದೆ. ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿಂದ ಜನರಿಗೆ ಬದುಕೋಕು ಕೂಡ ಅಷ್ಟು ಸಲೀಸಾಗಿ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಒಂದು ಭಯದ ವಾತಾವರಣ ಇದೆ ಅಂತ ಹೇಳಿ, ಇನ್ನುಳಿದಂತೆ ಹಿಂದಿನ ಕಾಲದ ಅಂದ್ರೆ ಒಂದು ಎಕ್ಸಾಂಪಲ್ ಅನ್ನು ಕೂಡ ಕುರುಕ್ಷೇತ್ರದ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಅಭಿಮನ್ಯುವನ್ನ ಹೇಗೆ ಸಿಲುಕಿಸಿದ್ರು, 6 ಜನ ಯಾವ ರೀತಿಯಲ್ಲಿ ಇದ್ರು, ಆ ರೀತಿಯಲ್ಲಿ ಈ ಒಂದು ಸರ್ಕಾರದಲ್ಲೂ ಕೂಡ 6 ಜನ ಪ್ರಮುಖವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಮೋದಿ ಮತ್ತೆ ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಲ್, ಅಂಬಾನಿ ಮತ್ತು ಅದಾನಿ, ಈ 6 ಜನರು ಸೇರ್ಕೊಂಡು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಹಾಗೇನೆ ಈ ದೇಶವೂ ಕೂಡ ಮುಂದಿನ ದಿನಗಳಲ್ಲಿ ಅತ್ಯಂತ ಬೇಗ ಹಾಳಾಗುತ್ತೆ ಅಂತ ಹೇಳಿ, ಅಂದ್ರೆ ಜನರು ಇನ್ನೂ ದುಸ್ಥಿತಿಗೆ ತಲುಪುವಂತಹ ಕಾಲ ತುಂಬಾ ದೂರವಿಲ್ಲ. ಈ 6 ಜನ ಆ ರೀತಿಯಲ್ಲಿ ಚಕ್ರವ್ಯೂಹನ್ನ, ಅಭಿಮನ್ಯುವನ್ನ ಹೇಗೆ ಸಿಕ್ಕಾಕ್ತಿದ್ರು ಅದೇ ರೀತಿಯಲ್ಲಿ ದೇಶದ ಜನರನ್ನು ಕೂಡ ಸಿಕ್ಕಾಕ್ಸ್ತಾರೆ ಅಂತ ಹೇಳಿ ನೇರವಾಗಿ ಬಿಜೆಪಿ ವಿರುದ್ಧ ಹರಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಕಲಾಪದಲ್ಲಿ ಒಂದಿಷ್ಟು ವಾಗ್ವಾದಗಳು ನಡೀತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ಮಾತನಾಡಬಾರ್ದು ಅಂತ ಹೇಳಿ ಪಾರ್ಲಿಮೆಂಟರಿ ಅಫೇರ್ಸ್ ಸಚಿವರಾಗಿರ್ತಕ್ಕಂಥ ಕಿರಣ್ ರಿಜಿಜು ಅವರು ಕೂಡ ನೀವು ನಿಯಮ ಮೀರಿ ಮಾತನಾಡ್ತಿದ್ದೀರಾ ಅಂತ ಹೇಳಿ ಒಂದಿಷ್ಟು ವಾಗ್ವಾದಗಳು ಕೂಡ ಆಗ್ತಾ ಇದೆ. ಆದ್ರೆ ಈ ರೀತಿಯಂತ ಒಂದಿಷ್ಟು ನೂತನವಾಗಿ ಅಂದ್ರೆ ವಿಭಿನ್ನವಾಗಿ ಒಂದಿಷ್ಟು ಮಹಾಭಾರತದ ಎಕ್ಸಾಂಪಲ್ ಗಳನ್ನ ಕೂಡ ಕೊಟ್ಟು ರಾಹುಲ್ ಗಾಂಧಿ ಅವರು ಇವತ್ತಿನ ಈ ಒಂದು ಭಾಷಣವನ್ನ ಮಾಡ್ತಾ ಇರುವಂತದ್ದು. ಶರತ್, ಥ್ಯಾಂಕ್ ಯು ವಿಕ್ರಮ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.